ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಗುರು, RCB ತಂಡ ಇವತ್ತು ಮ್ಯಾಚ್ ವಿನ್ ಆಯಿತು ಗುರು. ನಮಗಂತ ನಂಬಕ್ಕೆ ಸಾಧ್ಯ ಆಯ್ತಲ್ಲ, ಯಾಕಂದ್ರೆ ಆ ರೀತಿ ಬೌಲಿಂಗ್ ಗುರು RCB ತಂಡ ಟಾಸ್ಕ್ ಇದ್ದೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತು. ನಾವೆಲ್ಲ ಒಂದು 250 ಹೊಡಿಬೋದು ಅಂತ ಅನ್ಕೊಂಡ್ರೆ 206 ನೋಡಿದೆ, 207 ಅಂತ ಟಾರ್ಗೆಟ್ ಕೊಡ್ತು SRH ತಂಡಕ್ಕೆ ಅಂತ ಹೇಳ್ಬೇಕು. RCB ತಂಡ ಗುರು ಏನು ಗುರು, ಬೌಲಿಂಗ್ ವಿರಾಟ್ ಕೊಹ್ಲಿ ಅವರು ಸ್ಲೋ ಆಗಿ ಆಟ ಆಡಿರೋದು ಬಿಡ್ತು. ರಜತ್ ಪಡಿತಾರೆ ಬೆಂಕಿಯಾಗಿ ಆಟ ಆಡಿ 1 ಓವರ್ 4 ಸಿಕ್ಸ್ ಹೊಡೆದು ಅಂತ ಹೇಳ್ಬೇಕು. 20-50 ಕೂಡ ಹೊಡ್ರು ಅಂತ ಹೇಳ್ಬೇಕಾದ್ರೆ. ಫ್ಲಾಪ್ ಡುಪ್ಲೆಸ್ ಅವರು ಕೂಡ ಒಳ್ಳೆ ಇನ್ನಿಂಗ್ಸ್ ಸ್ಟಾರ್ಟಿಂಗ್ ಇನ್ನಿಂಗ್ಸ್ ಅವರು ಕೂಡ ಚೆನ್ನಾಗಿ ಆಟ ಆಡೋ ಅಂತ ಹೇಳ್ಬೇಕಾದ್ರೆ. ಕ್ಯಾಮ್ರನ್ ಅವರು ಇವತ್ತು ರೈಟ್ ಟೈಮ್ಗೆ ಫಾರ್ಮ್ಗೆ ಬಂದರು ಅಂತ ಹೇಳಬೇಕು. ಬೌಲಿಂಗಲ್ಲೂ ಕೂಡ ಮಿಂಚಿದ್ರು ಮತ್ತು ಬ್ಯಾಟಿಂಗಲ್ಲೂ ಕೂಡ ಮಿಂಚಿದ್ರು ಅಂತ ಹೇಳಬೇಕು. ಅವರು ಕೂಡ 2 ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. ಆ ನಂತರ ಗುರು ಸಪ್ನಾನ್ ಸಿಂಗ್ ಅವರು ಬೆಂಕಿ ಆಟ ಆಡೋ ಅಂತ ಹೇಳ್ಬೇಕು. ಅವರು ಕೂಡ ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. 2 ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು. ಗುರು, ನಮ್ಮ RCB ತಂಡ ಸ್ಟ್ರೆಂತ್ ತೋರಿಸಿದೆಲ್ಲಪ್ಪ ಅಂತಾರೆ. ವಿಲ್ ಜಾಕ್ಸ್ ಅವರು ಗುರು 2 ವಿಕೆಟ್ ತೆಗಿತಾರಲ್ಲ ಗುರು, ಅಲ್ಲಿಂದ RCB ಅವಾಗ ಶುರು ಆಯಿತು ಅಂತ ಹೇಳ್ಬೇಕು ಅಂತಾರೆ. ಸಪ್ನಾನ್ ಸಿಂಗ್ ಅವರು ಅಭಿಷೇಕ್ ಅವರನ್ನ ಕಿತ್ತರು ಅಂತ ಹೇಳ್ಬೇಕು. ಕಾಸ್ಟ್ಲಿ ಆದರೂ ಕೂಡ ವಿಕೆಟ್ನ ಕಿತ್ತರು ಅಂತ ಹೇಳ್ಬೇಕು. 1 ಓವರ್ 2 ವಿಕೆಟ್ ಕಿತ್ತರು ಅಂತ ಹೇಳ್ಬೇಕು ಗುರು. ಆಂತರ ಕ್ಯಾಮ್ರನ್ ಅವರು ಬೆಂಕಿ ಆಟ ಆಡೋ ಅಂತ ಹೇಳ್ಬೇಕು. ಒಟ್ಟಾರೆ ಇವತ್ತು ಎಲ್ಲ ಕೂಡ RCB ಪರವಾಗಿ ಬತ್ತು ಅಂತ ಹೇಳ್ಬೇಕು. ಬೌಲಿಂಗು ಫೀಲ್ಡಿಂಗ್ ಎಲ್ಲ ಕೂಡ RCB ಪರವಾಗಿ ಬತ್ತು ಅಂತ ಹೇಳ್ಬೇಕು. ಟೋಟಲ್ ಆಗಿ SRH ಅವರು ಇವತ್ತು ನಮ್ಮನ್ನ ಸೈಲೆಂಟ್ ಮಾಡಿಸಿದ್ರು ಚಂದ್ರಸ್ವಾಮಿ ಸ್ಟೇಡಿಯಮಲ್ಲಿ. ಇವತ್ತು ನಾವು ಅವ್ರನ್ನ ಗರುಡನ ಹಿಡ್ದು ಹಾಕಿದ್ದೀವಿ. ಸಿಂಹ ಗರ್ಜನೆ ಜಾಸ್ತಿ ಆಯಿತು ಇವತ್ತು ಅಂತ ಹೇಳ್ಬೇಕು. ಸೌಂಡು ನಮ್ದಿತ್ತು ಅಂತ ಹೇಳ್ಬೇಕು. RCB ಕೂಗಿತ್ತು ಅಂತ ಹೇಳ್ಬೇಕು. ರಿವೆಂಜ್ ತೀರಿಸ್ಕೋಬೇಕಿತ್ತು. ಒಟ್ಟಾರೆ ಇವತ್ತು ರಿವೆಂಜ್ ತೀರಿಸ್ಕೊತ್ತು. ಎಲ್ಲ ಟೀಮ್ ವರ್ಕಿಂದ ಸಾಧ್ಯ ಅಂತ ಹೇಳ್ಬೇಕು. RCB ಪರವಾಗಿ ಮುಂಚಿದ್ದು ಬೌಲರ್ಸ್ಗಳು ಕರಣ್ ಶರ್ಮಾ ಅವರು ಕೂಡ 2 ವಿಕೆಟ್ ಕಿತ್ತು ಅಂತ ಹೇಳ್ಬೇಕು. ಅವ್ರನ್ನು ಕೂಡ ಮರೆಯಂಗೆ ಅಂತ ಹೇಳ್ಬೇಕು. ಅವರು ಕೂಡ 2 ವಿಕೆಟ್ ಕಿತ್ತು ಅಂತ ಹೇಳಬೇಕು. ಎಲ್ಲ RCB ಬೌಲರ್ಸ್ಗಳ ಪ್ರಯತ್ನದಿಂದಾಗಿ SRH ತಂಡವನ್ನು 171ಕ್ಕೆ ಕಟ್ಟಾಕೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಬೇಕು. ಅಂತ ನಮ್ಮ RCB ಹಿಡಿಯೋಕೆ ಆಗುತ್ತಾ ಗುರು? ಅದು ಕೂಡ ಏನು ಗುರು, 288 ಹೊಡೆದಿದ್ರೆ ಗುರು, 206 ರನ್ ನಿಮ್ಮ ಕೋಟೆ ಹೊಡೆಯೋಕ್ಕಾಗಲಿಲ್ಲ ಅಂತ ಈಗ ಸ್ಟೇಟಸ್ ಸ್ಟೋರಿ ಹಾಕಬೇಕು. ನಾನು ಕೂಡ ಆಗ್ತಾ ಇದ್ದೀನಿ ಗುರು. ಒಟ್ಟು ಇವತ್ತೆಲ್ಲ ಅದೇ ಗುರು ನಮ್ದು ಅವ ಅಂತ ಹೇಳಬೇಕು. ನೀವೇಂದ್ರೆ ಕಾಣಿಸ ಕಮೆಂಟ್ ಮಾಡಿ ಗುರು. RCB ತಂಡ ಇವತ್ತು ಮಾತ್ರ ಗುರು ಬೆಂಕಿ ಬೌಲಿಂಗು ಬ್ಯಾಟಿಂಗ್ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಫಾಸ್ಟಾಗಿ ಆಡಿತ್ತು ಅಂತಾರೆ. ಇನ್ನೂ ಕೂಡ ತುಂಬ ನಮಗೆ ಖುಷಿ ಆಗೋದು ಅಂತ ಹೇಳ್ಬೇಕಾದ್ರೂ ಕೂಡ ಆ ಸಿಚುವೇಶನ್ ಚೆನ್ನಾಗಿ ಆಟ ಆಡಿದ್ರು. ಪಿಚ್ಚು ಕೂಡ ಅಷ್ಟು ಚೆನ್ನಾಗಿತ್ತಿಲ್ಲ ಅಂತ ಹೇಳಬೇಕು. ಒಳ್ಳೆ ನಿಂತು ಬರೋದು ಪಿಚ್ಚು ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ತಡ ಬಂದ. ನಮಸ್ಕಾರ. ಜೈ RCB ಗುರು. ಇನ್ನು ಮುಂದೆ RCB ಗೂ ಚಾನ್ಸ್ ಇದೆ. ಈ ಸಲ ಕಪ್ ನಮ್ದು ಆಗ್ಬಹುದು ಗುರು.